ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಮ್ಮ ಭಾರತ ದೇಶದ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂತಹ ಸುಂದರವಾದ ಲಡಾಖ್ನ ಬಗ್ಗೆ ಕಿರು ಪರಿಚಯದ ಜೊತೆಗೆ ಸುಂದರವಾಗಿ ಸೆರೆ ಹಿಡಿದಿರ್ತಕ್ಕಂಥ ವಿಡಿಯೋದ ಮೂಲಕ ನಿಮಗೆಲ್ಲ ಲಡಾಖನ್ನು ಟ್ರಿಪ್ ಮಾಡಿಸ್ತಾ ಇದ್ದೀನಿ. 2019ಕ್ಕೂ ಮುಂಚೆ ಈ ಒಂದು ಲಡಾಖ್ ಪ್ರದೇಶವು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಒಂದು ಭಾಗವಾಗಿತ್ತು. ಆದರೆ 2019ರಿಂದ ಇದು ನಮ್ಮ ದೇಶದ ಕೇಂದ್ರಾಡಳಿತ ಪ್ರದೇಶ ಎಂದು ಗುರುತಿಸಿಕೊಂಡಿದೆ. ಲಡಾಖ್ ಪ್ರವಾಸಿ ತಾಣಕ್ಕೆ ತುಂಬ ಹೆಸರುವಾಸಿಯಾಗಿದೆ. ಅದರಲ್ಲೂ ಅಡ್ವೆಂಚರಸ್ ಮಾಡುವಂಥ ಪ್ರವಾಸಿಗರಿಗೆ ಇದು ತುಂಬಾ ಪ್ರಿಯವಾದ ಪ್ರದೇಶವಾಗಿದೆ. ನೀವೇನಾದರೂ ಲಡಾಖ್ಗೆ ಪ್ರವಾಸ ಕೈಗೊಳ್ಳಬೇಕು ಅಂತಂದರೆ ಏಪ್ರಿಲ್ ಟು ಜುಲೈ ತಿಂಗಳಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ಯಾಕೆ ಅಂದರೆ ಆ ಒಂದು ಸಮಯದಲ್ಲಿ ಹವಾಮಾನ ಆಹ್ಲಾದಕರವಾಗಿರೋದರ ಜೊತೆಗೆ ರಸ್ತೆಗಳು ಕೂಡ ತುಂಬ ಕ್ಲಿಯರ್ ಆಗಿ ಇರುತ್ತೆ. ಬನ್ನಿ, ಈ ಸುಂದರವಾದ ಲಡಾಖ್ ಹೇಗಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ.